ಹೇಳು ಹೋಗಲೇ ಹಾಳ್ ಮಾಡ್ತಾನೆ ಎಲ್ಲ ಥೂ ಪವರ್ ಬಂದು 120 ನಾ ಯಾವ ನೀವನು ಈ ತರ ನಿಂತ್ಕೊಂತ ತೂ ನಂಗೆ ಇಷ್ಟ ಆಗಲ್ಲ Welcome back to my YouTube channel guys, it's Kiri Krishi. Short and simple video. ಏನಂದರೆ ಮೇಡಮ್ಗೆ ಏನು ರೀಲ್ ಶೂಟ್ ಮಾಡಬೇಕಂತೆ, ಅದಕ್ಕೆ ಎಷ್ಟೆಲ್ಲ ರೆಡಿ ಆಗ್ತಾವ್ರೆ. ಒಂದು ಶೂಟ್ಗೆ ಗೈಸ್ ಟ್ರೈಪಾಡು, ಮೈಕು, DJI Pocket 3, ಒಂದು iPhone 17, ಒಂದು iPhone 15 ಹಿಂಗಿದೆ ಗೈಸ್. ಆ್ಯಂಡ್ ಕಾರ ಹೋಗ್ಬೇಕಂತೆ ಇವಾಗ. ಹಾಯ್ ಅದೆಲ್ಲ ಆಯ್ತಾ? ಹೇ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಂಗಲ್ಲ, ಹೇ ಹಾಯ್ ಇಟ್ಸ್ ಕಿರಿ ಕೃಷಿ ಹೇಳು. ನಾನು ನೋಡಿಲ್ಲ, ನಾನು ಡ್ರೈವಿಂಗ್ ಮೇಲೆ ಕಾನ್ಸಂಟ್ರೇಷನ್. ಹೇ ಹಾಯ್ ಇಟ್ಸ್ ಕಿರಿ ಕೃಷಿ ಯೂಟ್ಯೂಬ್ ಚಾನಲ್. ವೆಲ್ಕಮ್. ಹೋಗಲೇ ಹಾಳ್ ಮಾಡ್ತಾನೆ ಎಲ್ಲ ಥೂ. ಹಿಂಗೆ ಫನ್ನಿ ಆಗಿರ್ತದೆ ಗೈಸ್. ಇವಾಗ ಗೈಸ್ ಈ ತರ ನಮ್ಮ ಹತ್ರ ಏನಿಲ್ಲ ಅಂದ್ರೆ ಒಂದು 10-20 ವಿಡಿಯೋಸ್ ಇದೆ, ಒಂದು ಅಪ್ಲೋಡ್ ಮಾಡಿಲ್ಲ ಇಲ್ಲಿವರೆಗೂ. ಕಾನ್ಸೆಪ್ಟ್ ರೆಡಿ ಆಗೋದು ಬರೋದು ಸುಮ್ಮನೆ ಮನೆಗೆ ಹೋಗಿ ಬಿದ್ದೋಗೋದು. ಜಾಸ್ತಿ ಕಾನ್ಸೆಪ್ಟ್ ಹೇಳಿದ್ನಲ್ಲ ಮೇಡಮ್ಗೆ, ಇವಾಗ ಶೂಟ್ ಮಾಡ್ಬೇಕಂತೆ ಒಂದು ರೀಲ್ಗೋಸ್ಕರ. ಇದೆಲ್ಲ ಇವಾಗ ಎಷ್ಟು ದಿನ ಆಯ್ತು ರೆಡಿ ಆಗಿ ಒಂದು ಲೊಕೇಶನ್ಗೆ ಹೋಗಿ, ಅದು ಕಾರ್ ಎತ್ಕೊಂಡು ಗಾಡಿದಾಗ ಬರಲ್ಲ ಮೇಡಮ್, ಕಾರಾಗೆ. ಯಾಕೆ ಬರಲ್ಲ? ನಾನು ಹೇಳ್ದ ಬರಲ್ಲ ಅಂತ, ನಾನು ಹೇಳದ್ನ. ಸರಿ, ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸ್ಕೋ. ಏನೇ ಮಾಡಿದ್ರು ಗೈಸ್ ಜಗ್ಲ ಫಸ್ಟ್ ಅಲ್ಲೇ ಸ್ಟಾರ್ಟ್ ಆಗೋದು, ಬಟ್ ನನ್ನ ಮೇಲೆ ತಿರ್ಗಿಸೋದು. ನಾನೇ ಸ್ಟಾರ್ಟ್ ಮಾಡಿದ್ದೆ. ಇಲ್ಲ, ಇರಿಟೇಟ್ ಮಾಡ್ಕೊಡು ನಂಗೆ ಬರೀ 300 ರೂಪೀಸ್ ಸಿಕ್ತು ಇದು ಟ್ರೈಪಾಡ್. ಎಲ್ಲರಿಗೂ ಹಂಗೆ ಆಫರ್ ಸಿಗ್ಬೇಕಲ್ಲ. ಅದು DJI ಡಿಜಿಟೆಕ್ ಸಾರಿ DJI Pocket 3 ಯೂಸ್ ಮಾಡಿ DJI ಇದೆ ನಿನ್ನ ಮೈಂಡಾಗ. ಗೈಸ್ ಶೂಟ್ಗೆ ಹೋಗ್ಬೇಕಂದ್ರೆ ಏನಿಲ್ಲ ಅಂದ್ರೂ ನೋಡಿ, ಇವೆಲ್ಲ ಎಕ್ವಿಪ್ಮೆಂಟ್ ಎತ್ಕೊಂಡು ಹೋಗ್ಬೇಕು. Pocket 3 ಇಂಬಲ್ ಗಿಂಬಲ್, ಒಂದು ಮೈಕು, ಒಂದು iPhone 17, ಒಂದು iPhone 15, ಇನ್ನೇನಿದೆ ಒಂದು ಟ್ರೈಪಾಡ್. ಇದೆಲ್ಲ ಎತ್ಕೊಂಡು ಹೋಗಿದ್ಮೇಲೆ ಇದೆಲ್ಲ ಒಂದು ಮುಂದೆ ನೋಡು ಇದೊಂದು ಬದುಕಿ. ಇದೆಲ್ಲ ಒಂದು ಸೆಕೆಂಡ್ ಪಾರ್ಟ್. ಏನಂದ್ರೆ ಒಂದು ಶಾರ್ಟ್, ಅದು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡಿ. ಒಂದು ಶಾರ್ಟ್ಗೆ ಮಿನಿಮಮ್ ಒಂದು 20 ಟೇಕ್ಸ್ ಇರ್ತದೆ ಗೈಸ್. ಆ 20 ಟೇಕ್ಸ್ ಆ 20 ಟೇಕ್ಸ್ ನಾನು ಹೆಂಗೆ ತಡ್ಕೊಳೋದು ಅಂತ ಇವಾಗ ಅದಕ್ಕಂತಾನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ತಡ್ಕೊಳಕ್ ಹೋಗ್ಬಿಡ, ಅಲ್ಲಿ ಯೂಸ್ ಅಂಡ್ ಪೇ ಇದ್ರೆ ಅಲ್ಲೇ ಹೋಗ್ಬಿಡು. ಇಲ್ಲಾಂದ್ರೆ ಹೆಂಗೋ ನೀವೆಲ್ಲ ಬೈಲಲ್ಲಿ ಹೋಗ್ತಿರಲ್ಲ, ಕೋಪ ಕಂಟ್ರೋಲ್ ಮಾಡ್ಕೊಂಡ್ ಬರ್ತೀನಿ ಗೈಸ್ ಮನೆಗೆಲ್ಲ ಅಷ್ಟೇ. ಆದ್ರೆ ಮನೆಗ್ ಬಂದ್ಮೇಲೆ ಒಂದ್ ನಿಮಿಷ ಇರು, ಎಡಿಟಿಂಗು ನನ್ ಮೇಲೆನೆ. ಒಂದ್ ನಿಮಿಷ ಇರು. ನೀನ್ ಬಾರಿ ವಿಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಒಂಥರ ಓವರ್ ಬಿಲ್ಡಪ್ ಕೊಡ್ಬೇಡ ಇವಾಗ. ನೆಟ್ಗೊಂದು ವಿಡಿಯೋ ಮಾಡಿದ್ನ ಎಡಿಟ್ ಮಾಡ್ಕೊಡಲ್ಲ ನಂಗೆ ನೀನು. ಇಲ್ಲಿ ಯಾರಿಲ್ಲ, ಬರ್ತಾವ್ರ. ಎಷ್ಟಿಗೆ? 500 ಸಾಕು. ಇಲ್ಲೇ ಅಲ್ಲ, 510 505 ಅಣ್ಣ 505. ನನ್ನ ಫೋನ್ ಇಲ್ಲೇ ಇತ್ತಲ್ಲ. ಈ ಪೆಟ್ರೋಲ್ ಏನೋ ಅರ್ಥ ಆಗ್ತಾ ಇಲ್ಲ ಗೈಸ್. ಅಯ್ಯೋ, E20 ಹಳೆ ಕಾರುಗಳು ಯೂಸ್ ಮಾಡಕ್ಕೆ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಚೆನ್ನಾಗಿ 17 ಮೈಲೇಜ್ ಕೊಡೋ ಗಾಡಿ ಡೈರೆಕ್ಟಾಗಿ 12-13 ಬಂದ್ಬಿಟ್ಟಿದ್ದು.
ಬರೀ 2 ಇದೇನೋ ಸಮಥಿಂಗ್ ಕಮ್ಮಿ. ಆ ಪಾಯಿಂಟೇ ಬರಲ್ಲ. ಪವರ್ ಬಂದು 120ನಾ? ಬರಲ್ಲ. ಪವರ್ ಬಂದು 120ನಾ? 120 ಆಯ್ತು. ನಾರ್ಮಲ್ 110 ಆಯ್ತು ಇವಾಗ. ಆ 110ಗೆ ಪ್ರಾಪರ್ ಪೆಟ್ರೋಲ್ ಕೊಡ್ತಾ ಇದ್ರಂದ್ರೆ ಇಲ್ಲ E20 ಮತ್ತೆ E85 ಕಂಫರ್ಟೇಬಲ್ ಬರ್ತದಂತೆ. ಏನೋ ಏನಪ್ಪ ಗೌರ್ನಮೆಂಟು. ಹೊಸ ಗಾಡಿಗಳು E20 ಕಂಫರ್ಟೇಬಲ್ ಆದರೆ ಏನಾಗಲ್ಲ. ಹಳೆ ಗಾಡಿಗಳು ಅದೊಂದು ಸಾವಸಪ್ಪ. ಎತ್ತು ಗ್ಲಾಸು ಎತ್ತಬೇಕಾ? ಆಗ್ತಾ ಇಲ್ಲ. ಬೇಡ ಅಣ್ಣ, ಬೇಡ ಅಣ್ಣ. ಬೇಡ. ಫ್ರೀ ಡೆಮೋ ಅಂತ ಇರೋ. ಫ್ರೀ ಅಂದ್ರೆ ಯಾಕೆ ಬಿಡ್ಬೇಕು? ಫ್ರೀ ಅಂದ್ರೆ ಯಾಕೆ ಬಿಡ್ಬೇಕು? ಫ್ರೀ ಡೆಮೋ ಬೇಡ, ಯಾವುದು ಬೇಡ. ಅದು ಇವಾಗ ಸದ್ಯಕ್ಕೆ ಪಾಲಿಶ್ ಥರ ಕಾಣಿಸುತ್ತೆ. ಮನೆಗೆ ಹೋದ್ಮೇಲೆ ಕಲರೇ ಹೋಗ್ಬಿಡ್ತದೆ. ಏನೋ ಪಾಲಿಶ್ ಮಾಡ್ತೀನಿ ಅಂತಾರೆ. ಎಲ್ಲಿ ಮಾಡ್ತಾರೆ? ಎಲ್ಲೋ ಒಂದು ಪಾರ್ಟ್ ಹತ್ರ ಮಾಡಿ ತೋರಿಸ್ತಾರೆ ಮಿರರ್. ಫುಲ್ ಮಾಡಂಗಿದ್ರೆ ಮಾಡಿಸ್ಕೊಳ. ಫುಲ್ ಮಾಡಲ್ಲ ಅವರು. ಡೆಮೋ ಥರನೇ ಮಾಡ್ತಾರೆ. ಫ್ರೀಯಾಗಿ ಬಂದರೆ ಕಿರಸ್ನೈಲು ಕುಡಿತದೆ ಗೈಸ್. ಕಿರಸ್ನೈಲ್ ಕಿರಸ್ನೈಲ್ ಅಂದ್ರೆ ನಿಮ್ಮ ಕಡೆ ಇಲ್ಲ ಅದು? ಕೆರೋಸಿನ್. ಕಿರೋಸಿನ್ ಅಂದ್ರೆ ಸೀಮೆಣ್ಣೆ. ಯಾವ ನೀವನು ಫ್ರೀಯಾಗಿ ಬಂದ್ರೆ ಅದು ಕುಡಿತದೆ ಗೈಸ್. A few moments later. ನಾನ್ ಕುಡಿತೀನಿ ಅಂತ ಹೇಳ್ತಿದ್ಯಾ? ನಂಗೆ ಹೇಳ್ತಿದ್ಯಾ ನೀನು? ಯಾವ ನೀವಲ್ಲಿ? ನಂಗೆ ಫ್ಲಾಶ್ ಆಗಿಲ್ಲ ಅದು. ಒಂದು ಪಾಯಿಂಟ್ ಬಂದಿಲ್ಲ ಪೆಟ್ರೋಲ್ 500ಗೆ. ಬರುತ್ತೆ ಅದಂಗೆ ಹೊಸ ಕಾರ್ ತಗೊಂತೀಯಲ್ವಾ ಅವಾಗ ನೋಡ್ಕೊಳ. ನಾಟ್ ಕಾರ್, ವಿ ವಾಂಟ್ ಗೋ ಫಾರ್ ನ್ಯೂ ಕಾರ್ಸ್. ದೆನ್ ಆಫ್ ರೋಡ್ ಟಾಯ್ಸ್ ತಗೊಂತ್ಯಾ? ಇನ್ನ ಇಲ್ಲೆಲ್ಲೂ ಜಾತ್ರೆ ಬಂದಿರೋ ಸ್ಟಾರ್ಟ್ ಆಗುತ್ತೆ. ಆಫ್ ರೋಡ್ ಬಿಗ್ ಬಾಯ್ಸ್ ಟಾಯ್ಸ್. ಅದೇ ಹೇಳ್ತಿರೋದು. ಬಿಗ್ ಬಾಯ್ ಟಾಯ್ಸ್ ಅಂತ ಮೆನ್ಷನ್ ಮಾಡಿದ್ನಿ. ಬಿಗ್ ಬಾಯ್ ಅಕ್ಕೋ ಮನೆಗೆ ಹೇಳ್ಬಿಟ್ಟು ಬಂದಿದ್ದೆ ಇಲ್ಲ ಯಜಮಾನ್ಕ ಓದ್ತೀನಿ ಇವತ್ತು ಅಂತ. ಸರಿ, ಬಂದ್ರು. ಅವ್ರಿಗೆ ಮದ್ವೆ ಆಗಿಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ. ಮತ್ತೆ ಯಾರಿಗೆ ಹೇಳಿ ಬರ್ಬೇಕಾಗಿತ್ತು. ಅದಕ್ಕೆ ಪಾಪ ಹೇಳ್ದಿರಾ ಬಂದಿದ್ದಾರೆ. ಏನ್ ಇವಾಗ ಅಷ್ಟೇ ಬರೋದು ಅಂದ್ರೆ ಅದು ಒಂದಿರ್ತದಲ್ಲ ಮಾರ್ನಿಂಗ್ ಯಾವ್ದು ಇರ್ತೈತೆ. ಮಾರ್ನಿಂಗ್ ಏನೋ ಸಾಂಗ್ ಕೇಳಿಸ್ಕೊಂಡ್ರೆ ಅದೇ ಬರ್ತದೆ ನೈಟ್ ಕಂಟಿನ್ಯೂಸ್ ಆಗ. ಮಾರ್ನಿಂಗ್ ನಮ್ಮ ಮನೇಲಿ ಸಾಂಗ್ ಎಲ್ಲ ಕೇಳಲ್ಲ ನೀನು? ನಾನು ಹಾಕೊಂಡೆ. ಎಲ್ಲ ಹಾಕೊಂಡೆ ಫೋನಾಗ. ಫೋನಲ್ಲ? ಓಕೆ ಇಟ್ಸ್ ರಿಯಲ್ ಗೋಲ್ಡ್. ಇದು ಅನ್ಕೊಂಡಿದ್ರು ಬಿಸಿಲೇ ಬರ್ತದೆ ಗೈಸ್, ಯಾಕಂದ್ರೆ ಕುಳ್ಳಿ ಅಲ್ಲ. ನನ್ನನ್ನು ಕುಳ್ಳಿ ಅಂತ ಚುಡಾಯಿಸ್ತಾರೆ. ಯು ಕ್ಯಾನ್ ಸಿ ದಿಸ್ ಗೋಲ್ಡ್. ಎಲ್ಲೂ ಸಿಗಲ್ಲ ಅಂಗಡಿಯಲ್ಲಿ. ಗೋಲ್ಡ್ ಬೇಡ, ಸಿಲ್ವರ್ ಬೇಕು. ಸಿಲ್ವರ್ ಜಾಸ್ತಿನೇ ಆಯ್ತು ಇವಾಗ ರೇಟ್. ಗೈಸ್, ಯು ವಾಂಟ್ ಗೋಲ್ಡ್? ಟೇಕ್ ದಿಸ್ ಗೋಲ್ಡ್. ಅಯ್ಯೋ, ಬೆಲ್ಟ್ ಹಾಕಿಲ್ಲ ಇವತ್ತು. ಅಂದ್ರೆ ವ್ಲಾಗ್ ಮಾಡಿದ್ದಿನ ಪಕ್ಕ ಏನೋ ಉಗಿಸ್ಕೊಬೇಕು ಅನ್ಸ್ಕೊತೀಯಾ? ಉಗಿಸ್ಕೊಳೋದು? ಯಾರು ನನ್ನ ಉಗಿಯೋದು? ಸೈಡ್ ಹೋಗಿ ಅಂಕಲ್. ಥ್ಯಾಂಕ್ ಯು. ಗೋಲ್ಡನ್ ಅವರ್ಸ್ ಅಲ್ಲೇ ಮಾಡಬೇಕು ಶೂಟ್. 4 o'clock. ಗೋಲ್ಡನ್ ಅವರ್ಸ್ ತಗೋ ಗೋಲ್ಡ್. ಗೋಲ್ಡನ್ ಅವರ್ಸ್ ತಗೋ ಗೋಲ್ಡ್. 4 o'clock to 6 o'clock is the best time ರೀಲ್ಸ್ ಮಾಡೋಕ್ಕೆ. ಬೇಗ ಬಾ ಅಂದ್ರೆ ಬರಲ್ಲ. 4:30 ಇವಾಗ ರೆಡಿ ಆಗಕ್ಕೆ ಒಂದು 1 hour. ನಿನ್ ಮನ್ಸ್ ಮುಟ್ಕೊಂಡು ಹೇಳು. ಇದು ಮನ್ಸ್ ಮುಟ್ಕೊಂಡು ಹೇಳು. ಆ ಕಡೆನಾ ಈ ಕಡೆನಾ? ಆ ಕಡೆ ಅನ್ಕೋ. ಇಲ್ಲ ಸೆಂಟರ್ ಅಲ್ಲಿ. ಈ ಕಡೆನೇ ಇದೆ. ಪರವಾಗಿಲ್ಲ, ಸೆಂಟರ್ ಅಲ್ಲಿ ಇಟ್ಕೋ. ಅವಾಗ ಗೊತ್ತಾಗುತ್ತೆ ಎಲ್ಲೋ ಒಂದ್ ಹತ್ರ ಇರುತ್ತೆ ಅಂತ ಅಲ್ವಾ? 1 hour ಗೈಸ್ ರೆಡಿ ಆಗಕ್ಕೆ. ನಿನ್ ಮನ್ಸ್ ಮುಟ್ಕೊಂಡು ಹೇಳೋ 1 hour ಅಂತ ಹೇಳಲೇ ಜುಟ್ಟು. ಅಕ್ಕ ಹೋಗಕ್ಕ. ಅವಕ್ಕ ಅದೆಷ್ಟು ಬೈಕೊಂಡಿರ್ತೀವಿ. ಯಾವ ನೀವನು? ಅಯ್ಯೋ, ಅದ್ರ ಮಧ್ಯೆ ಸಿಲ್ವರ್. ಈ ಡೈಮಂಡ್ ನೋಡು.
ನಾನೇ ಡೈಮಂಡ್. ನೋಡ್ತೀಯ ಡೈಮಂಡ್? ನೋಡಿ, ಡೈಮಂಡ್ ತರ ಇಲ್ಲ ಬಿಡು, ಅದು ಗೋಲ್ಡ್ ಇಲ್ಲ ಡೈಮಂಡ್ ಇಲ್ಲ. ಕುತ್ಕೋ ಅಲ್ಲಿ. ಬ್ಲ್ಯಾಕ್ ಗೋಲ್ಡ್, ಬ್ಲ್ಯಾಕ್ ಗೋಲ್ಡ್ ಮಗ. ಓಕೆ ಗೈಸ್. ಏನಿಲ್ಲ ಹೇಳು. ಏನ್ ಹೇಳ? ಏನ್ ಹೇಳು? ಏನ್ ಹೇಳ? ಹೇಳು. ನೀನೇ ಹೇಳೋ. ಮಗ ಅಂದಿದ್ಯಾ ತಾನೆ? ಆಯ್ತು ಬೆಳಗ್ಗೆ. ನೋಡಿ, ಇದಕ್ಕೂ ಜಗಳನೆ ಗೈಸ್. ಜಗಳ ಏನ್ ಮಾಡ್ದೆ ಇವಾಗ ನಾನು? ಏನ್ ಹೇಳ? ಏನ್ ಹೇಳ? ಹೇಳ ಏನೋ. ನಾನು ಏನ್ ಹೇಳ್ದೆ ಇವಾಗ ಹೇಳು? ಮಗ ಅಂದೆ. ನೀನ್ ಹೇಳು ಮುಂದೆಗೆ ಅಂತ ಹೇಳಿದ್, ಏನೋ ಹೇಳ್ತಿದ್ದೆ ಅಲ್ವಾ? ಅವ್ನು ಯಾರೋ ಹೆಂಗ್ ಬರ್ತಾವ್ರು ನೋಡಂಗೆ. ವಾವ್, ಜೀಪ್ ಇದೆ ನೋಡಲ್ಲಿ. ಬೇಡ, ಓನ್ಲಿ ಗೂರ್ಖಾ ಫ್ಯಾನ್ಸ್. ಎಸ್, ಅದ್ ನಾನು ನಾನ್ ಫಸ್ಟ್ ಗೂರ್ಖಾ ನಾನ್ ಫಸ್ಟ್ ಗೂರ್ಖಾ, ನೀನ್ ಆಮೇಲೆ. ನಾನು ಹುಟ್ಟಿದ್ಮೇಲೆ ನೀನು. ಗೂರ್ಖಾ ಅನ್ನೋ ಹೆಸರೇ ಗೊತ್ತಿಲ್ಲ ಗೈಸ್. ಈ ಮಹೇಂದ್ರ ತಾರ್ ಹಿಡ್ಕೊಂಡು ಮಹೇಂದ್ರ ತಾರು ಅನ್ನೋದು. ನೀನ್ ಮನ್ಸ್ ಮುಟ್ಕೊಂಡ್ ಹೇಳು, ಮನ್ಸ್ ಮುಟ್ಕೊಂಡ್ ಹೇಳು ನೋಡೋಣ. ಮುಟ್ಕೊಂಡ್ ಹೇಳು, ಮನ್ಸ್ ಮುಟ್ಕೊಂಡ್ ಹೇಳು ನೋಡೋಣ. ಮನ್ಸ್ ಮುಟ್ಕೊ ಅಂತದೆ. ನಂಗೆ ಮನ್ಸಿಲ್ಲ. ಏನು ಮನ್ಸ್ ಮುಟ್ಕೊಂಡ ನಂಗೆ. ನಾನು ಯಾವತ್ತೂ ಹೇಳಿಲ್ಲ ನಾನು ತಾರ್ ಫ್ಯಾನ್ ಅಂತ. ತಾರ್ ಫ್ಯಾನ್ ಅಲ್ಲ, ತಾರ್ ನೋಡ್ಬಿಟ್ಟು ಎಲ್ಲ ತಾರು ಅನ್ನೋದು. ಎಲ್ಲ ತಾರು ಅನ್ನೋರು. ನಾನು ಸ್ಟಾರ್ಟಿಂಗ್. ನೀನ್ ಮನ್ಸ್ ಮುಟ್ಕೊಂಡ್ ಹೇಳು. ನೀನ್ ಮನ್ಸ್ ಮುಟ್ಕೊಂಡ್ ಹೇಳು ನೋಡೋಣ. ಆಮೇಲೆ ನಾನು ಗೂರ್ಖಾ ತೋರಿಸಿದ್ಮೇಲೆ ಗೂರ್ಖಾ. ಇಲ್ಲ, ಅದೆಲ್ಲ ಸುಳ್ಳು. ನಾನ್ ಗೂರ್ಖಾ ತೋರ್ಸಿದ್ದು ಇದು ಅದ್ರ ಹೆಸರು ಗೊತ್ತಿರ್ಲಿಲ್ಲ. ನೋಡ್, ನಾನ್ ತಗೊಂಡ್ರೆ ಇದು ನನ್ ಡ್ರೀಮ್ ಕಾರ್ ಮಗ, ಸಕ್ಕದಾಗಿದೆ, ಸೇಮ್ ತಾರ್ ತರ ಇದೆ ಅಂತ ಹೇಳ್ತಿದ್ದೆ ಅಷ್ಟೇ. ಬಟ್ ಅದ್ ಗೂರ್ಖಾ ನಂಗೆ ಗೊತ್ತಿರ್ಲಿಲ್ಲ. ನೀನೇ ಹೇಳಿರ್ಬೋದೇನೋ ಅಷ್ಟೇ. ಅದು ಬಾಯಿ ಮುಚ್ಕೊಂಡ್ ಕೂತ್ಕೋ. ಅದು ಚೈಲ್ಡ್ ಚಪಾತಿ ತರಾನೇ ಆಡ್ತಾನೆ. ಡೋಂಟ್ ಕಿಲ್ ಯುವರ್ ಇನ್ನರ್ ಚೈಲ್ಡ್. ಆಯ್ತು, ಡೋಂಟ್ ಕಿಲ್. ನೀವ್ ಎಷ್ಟೇ ದೊಡ್ಡವರಾದ್ರೂ ಒಳಗಡೆ ಇರೋ ಚಿಕ್ಕ ಮಗುನ ತೋರ್ಸು, ಎಲ್ಲಿದೆ? ಒಳಗಡೆ ಕಾಣಿಸಲ್ಲ. ಅದು ನನ್ಗೆ ಮಾತ್ರ ಅದು ಏನೋ ಇಮ್ಯಾಜಿನೇಷನ್ ಆಗುತ್ತೆ. ಯಾರಿಗೂ. I don't like motivation speeches. Patch guys, Whitefield. ಕಟ್ ಮಾಡು. ಮನೆಗೆ ಹೋದ್ನ ಶೂಟ್ ಲೊಕೇಶನ್ಗೆ ಹೋಗಿದ್ಮೇಲೆ ಸ್ಟಾರ್ಟ್ ಮಾಡೋದು. ಬ್ರೇಕ್ ಗೈಸ್. ಬಂದಿದ್ರಿ ಲೊಕೇಶನ್. ಯು ವಾಂಟ್ ಟು ಸಿ ದ ಲೊಕೇಶನ್ ಗೈಸ್? ಬಟ್ ಐ ವಾಂಟ್ ಶೋ. ಓಕೆ, ದಿಸ್ ಈಸ್ ಲೈಕ್, ಇದು ಒಂದು ಹಿಡನ್ ಜೆಮ್ ಅಂತ ಹೇಳ್ಬೋದು. ಇಲ್ಲಿ ಫಾರ್ಮ್ಸ್ ಹತ್ರ ಗೊತ್ತು, ಬಟ್ ಜಾಸ್ತಿ ಜನ ಬರಲ್ಲ ಇಲ್ಲಿ ರೀಲ್ಸ್ ಮಾಡೋದು. ನೀನೇನು ಮೈಕ್ ತೆಗ್ಬಿಟ್ಟಿದ್ಯಾ? ನಾನು ಬ್ಲಾಗ್ಗೆ ನಾನು ಒಬ್ಬನೇ ಮಾಡ್ಕೊಬೇಕಂತೆ ಗೈಸ್ ಬ್ಲಾಗು. ನೆನ್ಪಿಟ್ಕೊತೀನಿ ಇದು. ಹಿಯರ್ ಕಮ್ಸ್ ದ ಲೊಕೇಶನ್. ಮಸ್ತಾಗಿರ್ತದೆ ಗೈಸ್. ಏನದು ಕೂದಲೆಲ್ಲ ಮುಖದ ಮೇಲೆ ಹಂಗೆ ಇದಾವೆ. ಅದೇ ಪೋಸ್ ತೆಗಿಯಲ್ಲೇ. ಅದೇ ಪೋಸಾ? ಅದೇ ಪೋಸ್ ತೆಗಿ. ಹಾಂ, ತೆಗ್ದಿದ್ದು. ಎಷ್ಟು ಒಂದು ಕಚ ಅಂತ ಹಾಕಿರ್ತೀಯ, ನಂಗೆ ಗೊತ್ತು ಬಿಡು. ಫೋಟೋಶೂಟ್ ಆಯ್ತು ಗೈಸ್. ರೀಲ್ ಶೂಟ್ ಆಯಿತು, ಫೋಟೋಶೂಟ್ ನಡೀತಾ ಇದೆ. ಇನ್ನು ಹಿಂದೆ ತೆಗಿಬೇಕಾ? ಪಕ್ಕ ದೇವ ಥರನೇ ಇದೆಯಾ? ಅದು ನಂಗೆ ಗೊತ್ತು. ನಾನು ರಿಯಲ್ ಲೈಫಲ್ಲೇ ದೇವ ಅಂತ. ನಮ್ಮ ಅಮ್ಮಗೆ, ನಮ್ಮ ಅಪ್ಪಗೆ, ನಮ್ಮ ಅಕ್ಕಗೆ ಎಲ್ರಿಗೂ ಗೊತ್ತು. ಸರಿ, ಪೋಸ್ ಕೊಡು ಬೇಗ. ಹೋಗ್ತಾ ಇದೆ ಸನ್ಸೆಟ್ಟು. ಆ್ಯಕ್ಚುಲಿ ದಿಸ್ ಇಸ್ ರಿಯಲ್ ಗೋಲ್ಡ್. ಓಕೆ, ಸಾಫ್ಟ್ ಆಗಿರೋಣ ಅನ್ಕೊಂತೀನಿ. ಅವನ ಅಜ್ಜಿ ನಾ ಬಡಿಯೋ ಸಾಫ್ಟ್ನೆಸ್ಸೇ ಬರ್ತಾ ನೀನು ಫೋಟೋಸ್ ಬೇಕಾ ಬೇಡ? ಇಲ್ಲಿ ನೋಡು, ಈ ಕಡೆ ಕ್ಯಾಮ್ರಾ. ಸ್ಮೈಲ್ ಕೊಡು. ಯಾರನ್ನ ಮರ್ಡರ್ ಮಾಡಕ್ಕೆ ಹೋಗ್ತಾ ಇದೆಯಾ? ಇನ್ನೇ ಮಾಡ್ತೀನಿ ಇವಾಗ. ಸೈಲೆಂಟಾಗಿ ತೆಗಿತಾ ಇರೋ. ಆಯ್ತದು ಎಷ್ಟು ಸತಿ ಹೇಳ್ಬೇಕು ತಾನೇ ಮಗ. ನೆಕ್ಸ್ಟ್ ಒಂದು ರೀಲಲ್ಲ ಬಿದ್ದೋಗ್ಬಿಡ್ತೀನಿ. ಅಜ್ಜಿನ ಬಡಿಯ ಕ್ರೇಜಿ ಮಗ. ನೋಡಿದ್ರೆ ಗೈಸ್, ಸಿಂಗಿಲ್ ಟೇಕ್ ಅಷ್ಟೇ. ಇವ್ರ ಥರ 20 ಸತಿ ತಗೊಂಡು ಕುತ್ಕೊತೀರಾ?
ಅದು ಅನ್ನೋದೇನೋ ಅಂತೀಯಾ, ಸ್ವಲ್ಪ ಸ್ಮೈಲ್ ಕೊಡ್ಬೋದಲ್ಲ ಅಲ್ಲೇ. ಹೌದಲ್ಲ, ನಾನು ಸ್ಮೈಲೇ ಮರ್ತೋಗ್ಬಿಟ್ಟಿದ್ದೀನಿ ತುಂಬಾ ದಿನ ಆಯ್ತು. ಅನ್ನೋ ಇನ್ನೊಂದ್ಸತಿ 1 2 3 ಇನ್ನೊಂದು. ಓಕೆನಾ? ಹಿಂದೆ ಏನೋ ಬೋರ್ಡ್ ಇದೆ, ಪ್ಲೀಸ್ ಡು ನಾಟ್ ಥ್ರೋ ಗಾರ್ಬೇಜ್ ಅಂತೆ. ದೊಡ್ಡ ಗಾರ್ಬೇಜ್ ಇಲ್ಲೇ ಇದೆ. ನೀನ್ ಗಾರ್ಬೇಜು, ನಾನಲ್ಲ. ನೀನೇ ದೊಡ್ಡ ಕಸ ಹಾಕಿದ್ರು ಕೂಡ ಕಾಣಿಸಲ್ಲ. ನೀನ್ ಹಂಗಿದ್ಯಾ ನನ್ನ ಮಗನೇ? ಅಯ್ಯೋ, ಈ ಫ್ರೇಮ್ ಚೆನ್ನಾಗಿದೆ, ಇರೋ. ಪೋಸ್ ಕೊಡು. ಪೋಸೆ ಅದು. ಕ್ಯಾಮ್ರಾ ನಿಂಗೆ ನೋಡಿ ಪಾಸ್ಪೋರ್ಟ್ ಸೈಜ್ಗೆ ನೋಡೋ ಥರ ನೋಡ್ತಾ ಇದ್ದೆ. ಪಾಸ್ಪೋರ್ಟ್ ಸೈಜ್ ಹಿಂಗೆ ನೋಡೋದು. ಹಾಂ ಸರಿ, ಪೋಸ್ ಬೇಗ. ಚೇಂಜ್ 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 ಚೇಂಜ್. ಏಯ್, ಓವರ್ ಹೆಟ್ಟಿಂಗ್ ಮಾಡಬೇಡ. ಹೋಗೋ ಎಷ್ಟು ಫೋಟೋಸ್ ಹೇಳಿದ್ರು. ಇದ್ರ ಫುಲ್ ಬ್ಯಾಕ್ಗ್ರೌಂಡಲ್ಲಿ ಒಂದು ಇಟ್ಬಿಡು ಹೋಗೋಣ. ಬ್ಯಾಕ್ಗ್ರೌಂಡಾ? ಇದೇ ಚೆನ್ನಾಗಿದೆ ಅಲ್ಲ, ಯಾವಾಗನಿಂದ ಇಲ್ಲೇ ನೋಡಿಲ್ಲ ನಾವು. ಸರಿ ಸರಿ. ಎಲ್ಲಿ ನೋಡ್ತೀಯ ನೀನು ಹೇಳು. ಹೇರ ನಡಿ ಹೋಗ್ಬಿಡೋಣ. ಹೊಡೆಯೋಕ್ಕಿಂತ ಮುಂಚೆ ಹೋಗ್ಬಿಡೋಣ ನಡಿ. ಪೋಸ್ ಬೇಗ. ಹಾಂ, ಮದುವೆ ಗಂಡನ ಕಲಿಸ್ತಾ ಇದೆಯಾ? ಆಯಿತಾ? ಸ್ಯಾಟಿಸ್ಫೈಡಾ? ಶೂಟ್ ಆಗೈತೆ ಗೈಸ್. ಅಮ್ಮ ಚೆನ್ನಾಗಿದೆ ಇರು. ಅಜ್ಜಿ ತಾತ ಬಂದರು ಅಂತ ಡೀಸೆಂಟಾಗಿ ನಿಂತ್ಕೊಂಬಿಟ್ಟೆ. ನೆಕ್ಸ್ಟ್ ಲೆವೆಲ್ ಬಂದಿದ್ದು ಗೈಸ್. ಲೊಕೇಶನ್ ಚೆನ್ನಾಗಿದೆ. ದಿಸ್ ಲೊಕೇಶನ್ ವಿ ನೆವರ್. ಹಿಂದೆ ತೆಗಿ. ನೀನು ನಿಲ್ತ್ಕೊ, ನಾನು ತೆಗಿತೀನಿ. 1 2 ಸ್ಮೈಲ್. ಎಲ್ಲಿ ಕಣ್ಗುಡ್ಡುಗಳು ಕಾಣಿಸ್ತಾ ಇಲ್ಲ ಅನ್ಕೊಂತಾರೆ ಹಂಗೆ ನೋಡಿದರೆ. ನಿಜ. ತೆಗಿತಿಕ ಹಮ್ಮಿಕೊಂಡು ನಂಗೆ ರೇಗಿಸ್ಬೇಡ. ಹಂಗೆ ಕಷ್ಟಪಟ್ಟು ನಿಂತ್ಕೊಂಡಿದ್ದೀನಿ. ಹಾಂ ಸರಿ. ಸ್ಟ್ರೈಟ್ ನಿಂತ್ಕೊಬೇಕಲ್ಲ, ಗೂನಿ ಥರ ನಿಂತ್ಕೊಂತ ಇದ್ದೆ. 1 2 ಹಂಗೆ ಇರು. ಆಯಿತು. ಮುಂದೆ ಅಲ್ಲಿ ವಾಟರ್ ಬಾಟಿಲ್ ಕಾಣಿಸ್ತಾ ಇದೆ. ಎತ್ಕೊಂಡು ಕುಡಿದ್ಬಿಡು. ಇರಿ ಅಲ್ಲೇ ಇರಲ್ಲ, ಹಂಗೆ ಇರು. ಕುಡಿಲ ಸಾಕಲ್ಲ? ನೋಡಿ, ಫೋಟೋಸ್ ನೋಡ್ಕೋಬೇಕಂದ್ರೆ ಬೇಡ, ನೋಡೋದೇನು ಬೇಡ. ನೀನು ಸಕ್ಕದಾಗಿ ತೆಗೆದಿರ್ತೀಯ, ಕೊಡು. ಚಕ್ಕಿದೆ. ನಂದು ಮಾತ್ರ ಒಂದು ತೆಗಿಯಲ್ಲ ಗೈಸ್. ಒಂದನ ಮತ್ತೆ ತಕ್ಕೊಂತೀಯ, ಒಂದು ಫೋಟೋ ತೆಗಿತೀನಿ ಬಾ ಅಂತ ಕೇಳಲ್ಲ. ಏನು ಈ ಡ್ರೆಸ್ಸಾಗ ಮುಚ್ಕೊಂಡು ಬಾ, ಚೆನ್ನಾಗಿ ಹಾಕ್ಕೊಳೋ ಟೈಮ್ ಕರಿಯಲ್ಲ, ಇವಾಗ ಕರಿತಾ ಇಲ್ಲ ಅಷ್ಟೇ ಗೈಸ್. ಎಷ್ಟು ನಾವು 4:30ಗೆ ಬಂದಿದ್ರಲ್ಲ, 5:20 ಆಗ್ತಾಯಿದೆ. ಆಲ್ಮೋಸ್ಟ್ 1 hour ಆಯಿತು ಶೋ. ಹಾಂ ನಿಜ, 1 hour ಆಯ್ತಂತೆ. ನೀನು ಕ್ಯಾಮ್ರಾಮ್ಯಾನು. 40 ಲೇಟ್ ಆಯಿತು ಸ್ವಲ್ಪ. ಮುಸ್ತಫಾ ಗೈಸ್ ನೋಡಿ, ಗೈಸ್ ನೋಡಿ ಗೈಸ್, ಹೇರ್ಗೆ ಹಾಕೋರು ರಬ್ಬರು ನನ್ನ ಕೈಗೆ ಹಾಕ್ಬಿಟ್ಟು ಹೋಗೋದು ಶೂಟ್ಗೆ. ಏನು ಗೊತ್ತಾ ಮಗ, ನನ್ನ ಕಡೆ ತೋರಿಸಿ. ಹಾಂ, ಇಲ್ಲ ನಾನೇ ನಿನ್ನ ಕಡೆ ಬರ್ತೀನಿ. ಹಾಂ, ನಮ್ಗೆ ಯಾರು ಫ್ರೆಂಡ್ಸ್ ಇಲ್ಲ ಗೈಸ್, ಎಲ್ಲ ಕ್ಯಾರಿ ಮಾಡೋಕ್ಕೆ. ಇರೋ ಒಬ್ಬನ ಫ್ರೆಂಡ್ನೇ ನನ್ನೇ ಬೈತದೆ, ನನ್ನ ಹತ್ರನೇ ಕೋಪ, ನನ್ನ ಹತ್ರನೇ. ನೋಡಿ ಗೈಸ್, ಬಾ ಸುಮ್ಮನೆ ತಿನ್ನೋದ್ರಾಗ ಫಸ್ಟ್ ಇರ್ತೀರಿ ಗೈಸ್. ನಾವು ತಿನ್ನೋ ಹತ್ರ ಅಂತ ಸ್ಕಿಪ್ ಮಾಡಲ್ಲ. ತಿನ್ನೋವಾಗ ತಿನ್ಬಿಡ್ಬೇಕು. ಅದೇನೋ ಪೆದ್ದಿ ಮೂವಿದಾಗ ಡೈಲಾಗ್ ಇರ್ತದೆ ನೋಡು, పుడతామా ఏంటి మళ్ళీ ಅಂತ. పుట్టేస్తే మళ్ళీ పుట్టేస్తే ఏం చేయాలరా రే? ಮತ್ತೆ ಕೋವಿಡ್ ಬರ್ತಾ ಇದೆ ಅಂತೆ, ನೋಡಿದ್ಯಾ? ಆಂಧ್ರದಾಗ 2 ಕೇಸ್. ಅದೇ ನಾನು ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕೋ ಟೈಮ್ಗೆ ಏನಾದರೂ ಬಂದೇ ಬರ್ತಾನೆ, ಗೊತ್ತು ಬಾ. ಅಮ್ಮ ಕಾರಲ್ಲಿ ಹಾಕೋವಾಗ ಏನು ಅನಿಸಿಲ್ಲ, ಇಷ್ಟು ದೂರ ಹೋಗಿದ್ರೆ ಹಿಂದೆ. ಓಕೆ ಗೈಸ್, ಎಲ್ಲ ನಾವು ಹೋಗಿ ಇನ್ನೂ ಹತ್ರ ಇಲ್ಲಿ ಚೆನ್ನಾಗಿದೆ ಸಾಂಗು. ಇದ್ರಿ ಮನೆಗೆ ಇವಾಗ ನೋಡಿ ಗೈಸ್, ಎಸಿ ಹಾಕು. ಆಗ್ತಾಯಿಲ್ಲ. ವ್ಲಾಗ್ ನೀನೇ ಮಾಡಬೇಕು, ಡ್ರೈವಿಂಗ್.
ಕೊಡುಮಗ ನಿಂಗೆ 100K ಮಿಲಿಯನ್ ಮಗ 100K ಜಾಸ್ತಿ ಆಯ್ತಲ್ಲ 100K 1 ಮಿಲಿಯನ್ ಫಾಲೋವರ್ಸ್ ಮಾಡಿಸ್ತೀನಿ ಮಗ. ಆಮೇಲೆ ನೀನ್ ಹೇಳ್ಬೇಡ, ಫಸ್ಟ್ ನಿಂದು ನೀನ್ ನೋಡ್ಕೊ ಅಂತ. ನಿಂಗೆ ಗೊತ್ತು ತಾನೇ ಮಗ, ನಾನು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಉಸಿರಾಡಕ್ಕೆ ಅಂತಾನೆ. ಸೊ ಬ್ಲಾಗ್ಸ್ ಎಲ್ಲ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಮಗ. రే ఆపరని యాక్టింగ్ తట్టుకోలేకపోతున్నాను ఇక్కడ. ನೀನೇನು ತಿನ್ಬೇಕು ಅನಿಸ್ತಾ ಇದೆ? ನಾನು ಶವರ್ಮ ತಿನ್ನೋಣ ಅನ್ಕೊಂಡೆ. ಶವರ್ಮನ ತಿರುಗಿಸ್ತೀನಿ ಬಾ. ಅಲ್ಲ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂದೆ. ಹೌದಲ್ಲ, ದೇವಸ್ಥಾನಕ್ಕೆ ಹೋಗೋದಿದೆ. ನೋ ಶವರ್ಮ ಕ್ಯಾನ್ಸಲ್. ಅಲ್ಲೇ ನಾನು ವೆಜ್ ಇರ್ತಾವ ಶವರ್ಮಾದ್ರಾಗ ಇರ್ತಾವಲ್ಲ. ಅದ್ ಚೆನ್ನಾಗಿರಲ್ಲ, ಮೊನ್ನೆ ತಗೊಂಡಲ್ಲ. ಹೆಂಗಿತ್ತು ಅಂದ್ರೆ ವಾವ್. ಮಗ ಅಲ್ಲ ಮಗ, ಒಂದ್ ನಿಮಿಷ. ಅಲ್ಲಿ ಹುಡುಗಿ ಬಂದು ಏನ್ ಕ್ರೇಜಿ ಆಗಿ ಬಂದು ಗೊತ್ತಾ KTM ಮೇಲೆ. ನನ್ನನ್ನೇ ನಾನು ನೋಡ್ಕೊಂಡಂಗ ಆಗೋಯ್ತು. ನೋಡ್ಕೊ ಅಲ್ಲಿ ನೋಡು. ತಗಿಲ್ಲ. ಬೇಡ ಪ್ರೈವಸಿ. ಏನ್ ಪ್ರೈವಸಿ? ಗಾಡಿ ಓಡಿಸೋದೊಂದು ಪ್ರೈವಸಿನ? ನೀನ್ ಹಂಗೆ ಇಲ್ಲ, ಹೋಗುವಾಗ ಯಾರೋ ವಿಡಿಯೋ ತೆಗಿತಾರೆ, ನೀನ್ ಸುಮ್ನೆ ಇರ್ತೀಯಾ? ಅಪ್ಪಿ ನಮಸ್ಕಾರ ಪೀಸ್ ಅಂತೀನಿ ಅವಾಗ. ನಾನು ಗಾಡಿ ಮೇಲೆ ಮಿಸ್ ಮಾಡ್ಕೊಂತ ಇದ್ದೀನಿ. R15 GT ಹಂಟರ್ನ ಇಷ್ಟು ಗಾಡಿಗಳು ಕಳ್ಸ್ಬಿಟ್ಟಿದ್ನಿ. ಅಂದ್ರೆ ಆ ವೇಟ್ ತಡಿಯೋಕೋಣಕ್ಕೆ ಒಂದೊಂದ್ ದಿನ ಪ್ರಾಕ್ಟೀಸ್ ಮಾಡಕ್ಕೆ ಅದೇ ನನ್ ಮೇಲೆ ಮಲ್ಕೊಳತ್ತ ವೇಟ್ ತಡ್ಕೊಳಕ್ಕೆ. ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ನಿ ಗೈಸ್. ಇವಾಗ ಗಾಡಿ ಇಲ್ಲ, ಗಾಡಿ ಓಡ್ಸಕ್ಕೂ ಆಗಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ನಿ. ಫಸ್ಟ್ ಗೇರ್ ಇಲ್ಲಿ ಯಾವ ಕಡೆ ಹಾಕ್ಬೇಕು ಅಂದ್ರೆ ಮಗ ನಂಗೂ ಗೊತ್ತು ಮಗ, ಮರ್ತಿಲ್ಲ. ಅದೊಂದ್ ನನ್ ನೆನ್ಪ್ ಮಾಡ್ಬೇಡ, ತಗೋ ನೀನೇ ಮಾಡ್ಕೊ ನಿನ್ ಬ್ಲಾಗ್ ನ. ನೆನ್ಪು ಮಾಡ್ಬೇಡ ನಂಗೆ ವಿಡಿಯೋಸ್ ಮಾಡೋವಾಗ ನಂಗೆ ಬೇಜಾರ್ ಮಾಡ್ಕೊಂಡು ನಾನು ಗಾಡಿಗಳನ್ನ ಮಿಸ್ ಮಾಡ್ಕೊಂತ ಇದ್ದೀನಿ ಇವಾಗ. ಗೈಸ್ ಇವಾಗ ಒಂದು ಹೀರೋ ಹೊಂಡಾ ತಗೋಣ ಅನ್ಕೊಂಡಿದೀನಿ. ಹೀರೋ ಹೊಂಡಾ ಸ್ಪ್ಲೆಂಡರ್ ತಗೋಣ ಗೈಸ್. ಆಲ್ ಮೈಲೇಜ್ ಇಂಡಿಯಾ ಟ್ರಾವೆಲ್ ಮಾಡಕ್ ಬಿಡೋಣ ಅದ್ರಾಗ. ಒಂದಿನ ಪೆಟ್ರೋಲ್ ಬಂಕ್ ಆಗ ಟೆಂಟಾಗೆ ಮಲ್ಗಲ್ಲ ಅಂತೀಯ. ಆಲ್ ಇಂಡಿಯಾ ಬರ್ತದಂತೆ ಗೈಸ್. ನಾನು ನಿಜವಾದ ಟ್ರಾವೆಲರ್. ಸರಿ ತಗೋ, ಹೋಗ್ಬಿಟ್ ಬಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಅಷ್ಟೇ ಗೈಸ್, ಹಿಡ್ಕೊನಲ್ಲ ನನ್ಗೆ ಗೊತ್ತು ಕ್ಯಾಮ್ರಾ. 2 ನಿಮಿಷ ಮಗ. ಆಮೇಲೆ ಗಾಡಿಯಲ್ಲಿ ಬರೋಣ ತಿನ್ನಕ್ಕೆ. ಇವಾಗ ಹೂವು ತಗೊಂಡು ಹೋಗ್ಬಿಡೋಣ. ಎರಡು ಸತಿ ನಾನು ಬರಲ್ಲ ಇಲ್ಲಿ ಕಲ್ಕ. ಸರಿ ತಿನ್ನೋದೇ ಬೇಡ, ನಡಿ ಮನೆಗೆ ಹೋಗಿ. ಏನು ತಿಂತೀಯ ಹೇಳು ನೀನು? ನನ್ಗೇನು ತಿನ್ನಕ್ಕೆ ಇಷ್ಟ ಆಗ್ತಾ. ಉಡುಪಿದಾಗ ತಿನ್ನೋಣ. ನಂಗೆ ಇಷ್ಟ ಆಗಲ್ಲ. ನಂಗೆ ಇಷ್ಟ ಆಗಲ್ಲ. ಉಡುಪಿನ ತೂ ಅಂತ ಇದೆ ಗೈಸ್. ಉಡುಪಿನ ತೂ ಅಂತ ಇಲ್ಲ, ಸ್ನಾಕ್ಸ್ ತಿನ್ನಕ್ಕೆ ಇಷ್ಟ ಆಗಲ್ಲ. ಪಾನಿಪುರಿ ಚೆನ್ನಾಗಿರಲ್ಲ ಅಲ್ಲಿ. ಇಲ್ಲೇ ತಿನ್ಕೊಂಡು ಹೋಗೋಣ ಬಾ. ಮತ್ತೆ ಅವ್ರೇನೋ ಒಂಥರ ಮಾಡ್ತಾರೆ. ಅನ್ನ ಅಂಗಡಿ ಹತ್ರ ಚನ್ಸಂದ್ರ. ಒಳಗಡೆ ಹೋಗ್ಬಿಡು. ಚನ್ಸಂದ್ರ ಸ್ಟ್ರೀಟ್ ಇದೆಯಲ್ಲ, ಸ್ಟ್ರೀಟು ಎಲ್ಲಿ? ಅದೇ ಚನ್ಸಂದ್ರ ಸ್ಟ್ರೀಟು. ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ಆಗ ಏನಿರ್ತಾವೆ? ಪಾನಿಪುರಿ ಇದೆಯಲ್ಲ ಅಲ್ಲಿ. ಇದಾ? ಸರಿ ಚಲೋ. ಪೀಸಾಗಿ ಕುತ್ಕೊಂಡು ತಿನ್ಬೇಕು. ಪೀಸ್. ಫಸ್ಟ್ ನೀನು ಹಿಡಿದಿಟ್ಕೋ. ಸಿಗ್ನಲ್ ಹಾಕಿದ್ರು ಆಫ್ ಮಾಡ್ಲಾ? ಆಫ್ ಮಾಡು, ಹೋಗಿದ್ಮೇಲೆ ಕಂಟಿನ್ಯೂ. ಓಕೆ ಗೈಸ್, ಪಾನಿಪುರಿ ತಿನ್ಸ್ತೀನಿ ಬನ್ನಿ. ಬೋಟಿ ಒಂದು ಬೋಟಿ. ಅಲ್ಲೇನೋ ಜಗಳ ಮಾಡ್ತಿದ್ದಾರೆ, ಅದಕ್ಕೆ ಇಲ್ಲೇ ಕುತ್ಕೊಂಡ್ಬಿಟ್ಟು ನೋಡ್ತಾ ಇದ್ದೀನಿ ಹೊರಗಡೆ. ಓಕೆ ಒಂದು ಪ್ಲೇಟ್ ಪಾನಿಪುರಿ, ಒಂದು ಪ್ಲೇಟ್ ಸೇವ್ ಪುರಿ, ಒಂದು ಪ್ಲೇಟ್ ಬೋಟಿ ಮಸಾಲ ಆಗೋಯ್ತು. AC ಆನ್ ಮಾಡು. ಟ್ರಾಫಿಕ್ ಬಸ್ ಇಲ್ಲಿಂದ ಟ್ರಾಫಿಕ್ ಅನ್ಕೊಂಡೆ ನಾನು. ಟ್ರಾಫಿಕ್ ಅಲ್ಲ, ಟ್ರಾಫಿಕ್. ನೋಡು ಇಲ್ಲಿ, ನೋಡು ಇಲ್ಲಿ, ನೋಡು ನನ್ ನೋಡು. ಮುಚ್ಕೊಂಡ್ ನೋಡು ಅಷ್ಟೇ, ನೀನ್ ಓವರ್ ಆಗಿ ಆಡ್ಬೇಡ. ಹಿಂಗ್ ಬೇಡ. ನೋಡಿಲ್ಲ, ಬೇಡ. ನಾನು ಹಿಂದೆ ಗಾಡಿಗಳು ಬರ್ತಾ ಇದಾವೆ. ಟ್ರಾಫಿಕ್
ಟ್ರಾಫಿಕ್ ಹಾ ಟ್ರಾಫಿಕ್ ಹಾ ಡೀಸೆಂಟ್ ಟ್ರಾಫಿಕ್ ನೋಡ ನೀ ಇರ್ಬೇಕು ಹೂ ಇರಬಾರ್ದು. ಟ್ರಾಫಿಕ್ ಓಕೆ. ಆಯ್ತು ಗೈಸ್, ಶಾರ್ಟ್ ಬ್ಲಾಗ್ ಇದು ಇಷ್ಟೇ. ಹಿಂಗೆ ಫನ್ನಿ ಬ್ಲಾಗ್ಸ್ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಏನು ಮಾಡಬೇಕು? ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಅದನ್ನ ಹೇಳು ಮಗ, ನಾನು ಹೇಳ್ತೀನಿ ಇರುವಾಗ ನಿನ್ನ ಚಾನಲ್ 1 ಮಿಲಿಯನ್ ಎಕ್ಸ್ಬಿಡ್ತೀನಿ. ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಆಮೇಲೆ ಹೇಳು, ಚಾನಲ್ನ ಲೈಕ್ ಶೇರ್ ಆಗುತ್ತೆ. ಚಾನಲ್ನ ಲೈಕ್ ಮಾಡೋಕ್ಕಾಗಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಬೇಕು ಅಂತ ಹೇಳ್ಬೇಕು. ಪರವಾಗಿಲ್ಲ ಲೈಕ್ ಮಾಡಿ, ಅದರಲ್ಲಿ ಏನಿದೆ, ಒಂದು ಲೈಕ್ ಮಾಡಿದ್ರೆ ನಿಮ್ಮ ಗೈಸ್ ಹಬ್ಬ ಬಿಡುತ್ತಾ. ಅಷ್ಟೇ ಗೈಸ್, ಬೈ ಬೈ, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.